Okay, Shikaripura on the count of 5, 4, 3, 2, 1. Gilly! ಒಳಗಡೆ ಬಕೆಟ್ ಹಾಕಿದ್ದೀನಿ ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಈಗ ನನಗೆ ಗೊತ್ತಾಯ್ತು ಗಿಲ್ಲಿ ಏನಕ್ಕೆ ಲೇಟ್ ಆಗಿ ಬರ್ತಾ ಇದಾರೆ ಅಂತ. ಯಾಕಂದ್ರೆ ಗಿಲ್ಲಿ ಒಬ್ರೇ ಬರ್ತಾ ಇಲ್ಲ, ಶಿಕಾರಿಪುರ ಗಿಲ್ಲಿ ಜೊತೆ ಬರ್ತಾ ಇದಾರೆ ಕರ್ನಾಟಕದ ಹೃದಯವನ್ನ ಗೆದ್ದಂತ ಕಾವ್ಯ. ಒಳಗಡೆ ಬಕೆಟ್ ಹಾಕಿದ್ದೀನಿ ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ದೊಡ್ಡ ಈ ಕಡೆ ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ದೊಡ್ಡ ಈ ಕಡೆ ಅಕ್ಕ ಏನಕ್ಕೆ ಮ್ಯಾಚಿಂಗ್ ಬಟ್ಟೆ ಹಾಕೊಂಡಿದ್ರಿ? ಮ್ಯಾಚಿಂಗು ಅಕ್ಕ ತಮ್ಮ ಯಾವಾಗ್ಲೂ ಹಂಗೆ ಗಿಲ್ಲಿ ಹೃದಯಗಳು ಮ್ಯಾಚ್ ಆಗುತ್ತೆ. ಶಿಕಾರಿಪುರಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಅಕ್ಕ. ಬನ್ನಿ, ತುಂಬಾ ಹೊತ್ತಿನಿಂದ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇದಾರೆ. ಫಸ್ಟ್ ನಿಮ್ಮ ಫ್ಯಾನ್ಸ್ ಜೊತೆ ಮಾತಾಡಿ. ಎಲ್ಲ ಚೆನ್ನಾಗಿದ್ದೀರಾ? ಶಿಕಾರಿಪುರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಇದು ಶಿಕಾರಿಪುರ ಅಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಇದು ದುಬಾರಿಪುರ ಅಂತ. ದುಬಾರಿಪುರ ಅಂತ ಹೆಸರಿಡ್ಬೇಕಾಯ್ತು. ಸಖತ್ತು. ಈ ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ ಬಂದ ತಕ್ಷಣ ಸಿಗುತ್ತೆ ಅಂತ ಸತ್ಯವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ನ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಏನ್ರಿ 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 ಈಗ ಕಾವ್ಯ ಅವ್ರು ಮಾತಾಡ್ತಾರೆ, ಮಾತಾಡ್ರಿ ಕಾವ್ಯ. ಅಂದ್ರೆ ನನಗೆ ನೀವು ಮಾತಾಡ್ಬೇಕ? ಅವ್ರು ಮಾತಾಡ್ಬೇಕಂದ್ರೆ ನೀವೇ ಹೇಳ್ಬೇಕು ಅನ್ನೋದು ನಿಮ್ಮ ಆಸೆ. ಇಲ್ಲ ಇಲ್ಲ ಕನಕ, ಅವ್ರು ಮಾತಾಡ್ಲಿ, ಆಮೇಲೆ ನಾವು ಮಾತಾಡ. ಇಲ್ಲ ಇನ್ನೊಂದ್ಸಲಿ ಹೇಳು ಅಕ್ಕ. ಈಗ ನಾನು ಮಾತಾಡ್ಲಾ ಬೇಡವಾ? ಇಲ್ಲ ಹೇಳು ಕಾವ್ಯ ಮಾತಾಡಿ ಅಂತ. ಮಾತಾಡಿ ಕಾವ್ಯ ಅವ್ರೆ. ಕಾವ್ಯ ಪ್ಲೀಸ್ ಮಾತಾಡಿ. ಎಲ್ಲ ಹೃದಯಗಳನ್ನ ಗೆದ್ದಂತ ಕಾವ್ಯ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಸಾಕಷ್ಟು ಇಷ್ಟೊಂದು ಜನ ನೋಡಿ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರೂ ಪ್ರೀತಿ ನೋಡಿ ಮನ್ಸು ತುಂಬಿ ಬರ್ತಾ ಇದೆ. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಟು ದ ಎಂಟೈರ್ ಟೀಮ್. ಯಾಕಂದ್ರೆ ಇಷ್ಟು ಜನರು ಪ್ರೀತಿ ಸಿಗ್ತಿದೆಯಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಅದು ನಮ್ಮ ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಯ್ತು. ಯಾಕಂದ್ರೆ ಶಿ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಕಾವ್ಯ. ನೋಡು ಅದು ಹ್ಞೂ ಕನಕ, ಅವ್ರ ಫೇವ್ರೆಟ್ ಅಕ್ಕ. ನೀವು ನನ್ನ ಆಗಿ ಫೇವ್ರೆಟ್ ಕನಕ, ಕಾವ್ಯ ಬರೀ ಫೇವ್ರೆಟ್ ಅಷ್ಟೇ. ಅಕ್ಕ ಅಕ್ಕ ಗಾಡ್ ಮದರ್. ಓ ಸರಿ, ನಾನು ಗಾಡ್ ಮದರ್ ಕನಕ. ಇಷ್ಟು ದಿನ ನನ್ ಮದುವೆ ಆಗಿಲ್ಲ ಅಂತ ಕೇಳ್ತಾವ್ರು. ನೀನ್ ಹೇಳಾದ್ಮೇಲೆ ಮದರ್ ಯಾವಾಗ ಆಗ್ತೀನಿ ಅಂತ ಕೇಳ್ತಾವ್ರೆ. ಇಲ್ಲ, ಸುಮ್ಮನೆ ನನ್ನೇ ದತ್ತು ತಗೋಬಿಟ್ಟು ಆಲ್ರೆಡಿ ತಗೋಬಿಟ್ಟಿದ್ದಲ್ಲ. ಈಗ ಇವತ್ತು ಶಿಕಾರಿಪುರಕ್ಕೆ ನೀವಿಬ್ರು ಬಂದಿದ್ದೀರಾ. ನಿಮ್ಮನ್ನ ನೋಡಿ ನಮ್ಮ ನೆಚ್ಚಿನ ಯಡಿಯೂರಪ್ಪ ಸರ್ ಅವ್ರು ಬಹಳ ಸಂತೋಷ ಪಟ್ರು, ರಾಘವೇಂದ್ರ ಸರ್ ಅವ್ರು ಸಂತೋಷ ಪಟ್ರು. ಇಲ್ಲೇ ನಮ್ಮ ವಿಜೇಂದ್ರ ಸರ್ ಅವರಿದ್ದಾರೆ. ವಿಜೇಂದ್ರ ಸರ್,
ನಮ್ಮ ಕನ್ನಡದ ಪ್ರೀತಿಯ ಪ್ರತಿಭೆಗಳು ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಆಗಮಿಸಿದ್ದಾರೆ. ಶ್ರೀಯುತ ರಾಘವೇಂದ್ರ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಗಿಲ್ಲಿಯವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಅವರು, ಅದೇ ರೀತಿ ಕಾವ್ಯ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಜನ್ಮ ಕೊಟ್ಟಿರ್ತಕ್ಕಂಥ ಕೇರ್ಪೇಟೆ ತಾಲೂಕಿನವರು ಕಾವ್ಯ ಅವರು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರು ಮತ್ತೊಮ್ಮೆ ಶಿಕಾರಿಪುರಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಂಗೆ ನಮಗೆ ಸಖತ್ ಖುಷಿ ಆಗೋದು ಏನಂದ್ರೆ, ಯಡಿಯೂರಪ್ಪ ಅವರು ನಮ್ಮ ಮಂಡ್ಯ ಬೂಕುನ್ಕೆರೆ ಅಲ್ಲಿ ಹುಟ್ಟಿ ಇಲ್ಲಿ ಬಂದವರು. ಅದಕ್ಕೆ ನಮಗೂ ನಿಮ್ಗೆಲ್ಲ ಅಭಿನಂದನ ಸಂಬಂಧ ಹೆಂಗೆ ಅಂದ್ರೆ ಹಂಗೆ ಸರ್. ಅಲ್ಲಿಂದ ಇಲ್ಲಿ ಬಂದು ನನಗೆ ಸಖತ್ ಖುಷಿ ಆಗೋದೇನೆಂದ್ರೆ, ವಿಜೇಂದ್ರ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಈ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಂತ ಮೊನ್ನೆ ಶಿವರಾತ್ರಿ ಇವೆಂಟಲ್ಲಿ ಸಿಕ್ಕಿದಾಗ್ಲೂ ಮಾತಾಡಿಸಿ ಚೆನ್ನಾಗಿ ಇದು ಮಾಡಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ಒಳ್ಳೇದಾಗ್ಲಿ ನಿಮ್ಗೆ, ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆದ್ರಿ ಅಂತ ಸಖತ್ ಪ್ರೋತ್ಸಾಹ ಮಾಡಿ ಖುಷಿ ಇದು ಕೊಟ್ರು. ಯಡಿಯೂರಪ್ಪ ಸರ್ ಆಶೀರ್ವಾದ ಮಾಡಿದ್ರು. ಅದೆಲ್ಲ ಆದ್ಮೇಲೆ ಸರ್ ಕರೆದ್ರು, ಹಿಂಗೆ ಸರ್ದು ಹುಟ್ಟುಹಬ್ಬದ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಿಮ್ಮಿಂದ ಇಷ್ಟೆಲ್ಲ ಇದು ಸರ್. ಇಲ್ಲಿ ಶಿಕಾರಿಪುರದ ಇಷ್ಟೊಂದು ಜನ ನೋಡೋಕೆ, ಇಷ್ಟು ಜನರ ಪ್ರೀತಿ, ಇದನ್ನೆಲ್ಲ ಕಣ್ಣಾರ ನೋಡಿ ಕಣ್ ತುಂಬಿಕೊಳ್ಳೋಕೆ ನೀವು ಕಾರಣ ಆಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಯಾರ ಮದುವೆಗಪ್ಪ? ಗಿಲ್ಲಿ ಮದ್ವೆನಾ? ನನ್ನ ಮದುವೆ ನನಗೆ ಗೊತ್ತಿಲ್ಲ ಕಣಕ್ಕೆ, ಇವರೇ ಎಲ್ಲ ಸೇರ್ಕ ಮಾಡಿಸ್ತಾರೆ. ಮದುವೆ ಕರೀರಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಕಾವ್ಯ ಇವತ್ತು ಶಿಕಾರಿ. ಥ್ಯಾಂಕ್ ಯು ರಾಘವೇಂದ್ರ ಸರ್, ಥ್ಯಾಂಕ್ ಯು ವಿಜಯೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕಾವ್ಯ, ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪ ಸರ್ ಅವರ ಹುಟ್ಟುಹಬ್ಬ. ಇವತ್ತು ನಾವಿಲ್ಲಿ ಸೇರಿರೋದು ಅದೇ ಕಾರಣಕ್ಕೋಸ್ಕರ. ನಿಮ್ಮ ಬೆಸ್ಟ್ ವಿಶಸ್ ಅವ್ರಿಗೆ. ಎಸ್, ಖಂಡಿತವಾಗ್ಲೂ ಯಡಿಯೂರಪ್ಪ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ನಿಮ್ಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಇನ್ನೊಂದು, ನಾನು ಕೇರ್ಪೇಟೆ ತಾಲೂಕ್ ಬೂಕನ್ಕೆರೆ ಸರ್ ಊರೇ. ನಾನು ಊರಿಗೆ ಹೋಗ್ಬೇಕಾದ್ರೆಲ್ಲ ಯಡಿಯೂರಪ್ಪನವ್ರ ಊರು ಅಂತ ಹೇಳಿ ಅದೇ ರೀತಿ ಅದನ್ನ ರೆಫರೆನ್ಸ್ ಕೊಟ್ಟು ಹೇಳ್ತಾ ಇದ್ದಿದ್ದು. ಸೊ ಇವತ್ತು ಅವ್ರ ಬರ್ಡೇಗೆ ಈ ಸ್ಟೇಜ್ ಮೇಲೆ ನಿಂತು ವಿಶ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವ್ ಎಲ್ಲರ ಪ್ರೀತಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾವ್ಯ. ಹಾಗೆ ವೇದಿಕೆಯಲ್ಲಿ ಈಗ ಕಾವ್ಯ ಅವರಿಗೆ ಒಂದು ಪ್ರೀತಿಯ ಸನ್ಮಾನ ಶ್ರೀಯುತ ರಾಘವೇಂದ್ರ ಸರ್ ಹಾಗೂ ವಿಜಯೇಂದ್ರ ಸರ್ ಅವರ ಪರವಾಗಿ ಗಿಲ್ಲಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ ಸಿಕ್ಕಿದೆ. ಆಂಜನೇಯನ ಬಲ ಇರಲಿ ಅಂತ ಹೇಳಿ. ಹಾಗೇನೆ ನಮ್ಮ ನೆಚ್ಚಿನ ಗಾಯಕಿ ಮಂಗ್ಲಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮಗಾಗಿ ಅದ್ಭುತವಾದಂತಹ ಹಾಡುಗಳನ್ನ ಹಾಡಿದಂತಹ ಮಂಗ್ಲಿ ಅವ್ರಿಗೂ ಕೂಡ ಈ ಒಂದು ಪ್ರೀತಿಯ ಸನ್ಮಾನ. ಅದಾದ ನಂತರ ಗಿಲ್ಲಿ ಮತ್ತು ಕಾವ್ಯ ಮಾತಾಡ್ತಾರೆ. ದಯವಿಟ್ಟು ಪ್ರೇಮ ವಿಜಯೇಂದ್ರ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ, ಈ ಒಂದು ಸನ್ಮಾನವನ್ನ ನಡೆಸ್ಕೊಡೋದಕ್ಕೆ. ಹಾಗೇನೆ ತೇಜಸ್ವಿನಿ ರಾಘವೇಂದ್ರ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. Thank you, Mangli. Thank you, sir. Thank you, ma'am. Thank you very much. Thank you. ಬನ್ನಿ ಕಾವ್ಯ, ಗಿಲ್ಲಿ ಅವರೇ.
ಗಿಲ್ಲಿ ನಗುವಲ್ಲಿ 10 ವಿವಿಧ ನಗುಗಳನ್ನ ತೋರಿಸ್ಕೊಟ್ಟಂತ ಕಲಾವಿದ ನೀವು. ಇಮೋಷನಲ್ ನಗು, ಆ ನಗು, ಈ ನಗು ಅಂತೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದೆ ನವರಸಗಳೆಲ್ಲ ನೀವು. ಇವತ್ತು ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಸರ್ ಅವರ ಬರ್ಡೇಗೆ ಆಗಮಿಸಿದ್ದೀರಾ. ನೀವು ಅಂದ್ರೆ ಮಾತು, ಮಾತು ಅಂದ್ರೆ ನೀವು. ಒಂದೆರಡು ಮಾತು. ಇಲ್ಲ, ನಾನು ಮುಂಚೆಲಿ ಯಾವ್ದಾರ ಊರ್ಗ್ ಹೋದ್ರೆ ಊರ್ ಬಗ್ಗೆ ಹೇಳ್ತಿದ್ದೆ ಈ ಡೈಲಾಗ್ ನ. ಈಗ ಯಡಿಯೂರಪ್ಪ ಸರ್ ಬಗ್ಗೆನೇ ಹೇಳ್ತೀನಿ. ಟಕರೆ ಟಕರೆ ಟಮ್ಟೇಟು ನಮ್ ಯಡಿಯೂರಪ್ಪ ಸರ್ ಯಾವತ್ತಿದ್ರು ಅಲ್ಟಿಮೇಟು. ಆಮೇಲೆ ನಮ್ದು ಬಿಗ್ ಬಾಸ್ ಅಲ್ಲಿ ಈ ಡೈಲಾಗ್ ಸಖತ್ ಫೇಮಸ್ ಆಗಿತ್ತು. ನೀವೇ ಅದನ್ನ ಸಖತ್ ಫೇಮಸ್ ಮಾಡಿದವರು. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಸಖತ್ ಖುಷಿ ಆಯ್ತು. ವಿಜೇಂದ್ರ ಸರ್, ಇನ್ನೊಂದ್ಸರಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್, ನನ್ನನ್ನ ಇಲ್ಲಿಗೆ ಕರ್ಸೋದಕ್ಕೆ. ಮಾತಾಡಿ ಕಾವ್ಯ. ಇವತ್ತು ಮ್ಯೂಸಿಕಲ್ ಪ್ರೋಗ್ರಾಮ್ ಅಲ್ಲ, ಹಾಡ್ ಹಾಡ್ತಾ ಇದಾರೆ. ನೀವು ಎಂತ ಒಳ್ಳೆ ಸಿಂಗರ್ ಅಂತ ನಮಗ್ ಗೊತ್ತು ಅಲ್ವಾ ಕಾವ್ಯ? ಒಂದ್ 2 ಲೈನ್ಸ್ ದಯವಿಟ್ಟು ಹಾಡಿ ಅಭಿಮಾನಿಗಳಿಗೋಸ್ಕರ. ಕಲ್ಲಲ್ಲಿ ಹೊಡೆದು ಓಡಿಸ್ತಿ ಅಂತ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರಲ್ವಾ ಗಿಲ್ಲಿ? ಸೋತೋದೆ ಬಿಡತ್ತಾಗೆ. ಗೆದ್ದೆ ನೀನು, ಸೋಲೋ ಮಾತೇ ಇಲ್ಲ. ಹೌದಕ್ಕ, ಎಲ್ಲ ಇವ್ರ ಆಶೀರ್ವಾದ ಅಕ್ಕ. ನಿನಗೆ ಇಷ್ಟವಾದ ಹಾಡನ್ನ ಹಾಡಿ. ಕೃಷ್ಣ ಸಖ ದ್ವಾಪರಗಾಲ ಬೆಣ್ಣೆ ಚೂರ ಸಕಲಕ್ಕೆ ಬೂಮು. ಇನ್ನೊಂದು ಈ ಸಿಚುವೇಶನ್ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಆಡ್ಬೇಕು ಅಂದ್ರೆ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನಿನ್ನು ಮುಂದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮಗೋಸ್ಕರ ಗಿಫ್ಟ್ ಬಂದಿದೆ. ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಇನ್ನೊಂದು ಓಕೆನಾ, ಇಷ್ಟ ಜನ ಫ್ಯಾನ್ಸ್ ಇದಾರಲ್ಲ, ನಿಮ್ದೇ ಸಾಂಗ್ ಗೆ ಒಂದೆರಡು ಸ್ಟೆಪ್ ಹಾಕಿ ಗಿಲ್ಲಿ ಅಲ್ಲಿ. ಕಾವ್ಯ ಪ್ಲೀಸ್. ಅದೇನ್ ರೊಮ್ಯಾಂಟಿಕ್ ಸಾಂಗ್ ಸ್ಟೆಪ್ ಹಾಕಿ ಜೊತೆಯಾಗಿ ಒಂದು ಜೋಡಿ ಅಕ್ಕಿ ಶಿಕಾರಿಪುರ ಜನ ಬಹು ಕೋರಿಕೆ ಒಂದು ಡೈಲಾಗ್ ಹೇಳ್ಬೇಕು ಅಂತ ಹೇಳ್ತಾನೆ ಅವ್ರೆ. ಅದೊಂದು ಲಾಸ್ಟ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ.
ಡಮಾಲ್ ಡುಮಿಲ್ ಡಕ್ಕ ವಿಜೇಂದ್ರನ ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆಗ್ಲಿ ನಿಮ್ಮ ಬಾಯಿ ಹಾರೈಕೆ ಹಂಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ಥ್ಯಾಂಕ್ ಯು ವಿಲ್ಲಿ, ಥ್ಯಾಂಕ್ ಯು ವೆರಿ ಮಚ್. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ.